ಸಂಕ್ರಾಂತಿ ಬಂತು ಅಂತಂದ್ರೆ ಎಲ್ಲರ ಮನೆಯೊಳಗೂ ಸಜ್ಜೆ ಇಟ್ಟು ಸಪ್ಪಳ ಮಾಡಕ್ಕೆ ಚಾಲೂ ಮಾಡ್ತಾವ್ರಿ. ಇವತ್ತು ನಾವು ನಿಮ್ಗೆ ಮಸ್ತ್ ಆಗಿರುವಂತಹ ಕಡಕ್ ಸಜ್ಜೆ ರೊಟ್ಟಿಯನ್ನು ಸಿಂಪಲ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಬರೀ 1 ಕಪ್ಪನ್ನು ನೀರು ಕಾಯಕ್ಕಿಟ್ಟ ಅದ್ರಾಗ ಒಂದು ಈಟ್ ಅರಿಶಿನ ಪುಡಿ ಹಾಕಿ 2 ಕಪ್ಪಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ರಿ. ಸಜ್ಜೆ ಹಿಟ್ಟ ಚಂದಂಗೆ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ರಿ. ಈಸಿ ಮೆಥಡನ್ನು ತೋರ್ಸಕತ್ತೀವ್ರಿ. ಇನ್ನೂ ಬೇರೆ ವಿಧಾನ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಒಂದ್ಸಲಿ ಚೆಕ್ ಮಾಡಿರಿ. ಕೆಳಗೆ ತೊಗೊಂಬಂದ ಭತ್ತ ನೀರು ಸೇರಿಸಲಾರ್ದ ಚಲೋತ್ತಂಗೆ ಅದನ್ನು ಕಲಿಸಿ ಈ ರೀತಿ ಹದವಾಗಿ ನೀವು ನಾದ್ಕೊಂಡ ಸಾಂದು ಉಳ್ಳಿ ತೊಗೊರಿ. ರೆಗ್ಯುಲರ್ ಆಗಿ ಮಾಡ್ತಿರಲಿಲ್ಲ, ಅದಕ್ಕಿಂತ ಸ್ವಲ್ಪ ಸಾಂದು ಉಳ್ಳಿ ತೊಗೊಂಡು ಅದಕ್ಕೆ ಎಳ್ಳನ್ನು ಹಚ್ಚಿ ಕೆಳಗೆ ಒಂದು ಈಟ ಸಜ್ಜೆ ಹಿಟ್ಟನ್ನು ಹಾಕಿ ಒಂದು ಈಟ್ ತಟ್ಟನು ರೀ. ಇನ್ನೂ ಸುಲಭ ಮಾಡ್ಬೇಕಂದ್ರೆ ತಟ್ಟಿ ಮಾಡೋದು ಒಲ್ಯಾತು ಅಂತಂದ್ರೆ ಲಟ್ಟಣಿಗೆ ತೊಗೊರಿ. ಗೆರಿ ಆಗಿರುವಂಥ ಲಟ್ಟಣಿಗೆ ಸಜ್ಜೆ ರೊಟ್ಟಿ ಅಥವಾ ಕಡಕ್ ರೊಟ್ಟಿ ಮಾಡಕ್ಕೆ ಸಿಗ್ತಾವ್ರಿ. ಆ ಒಂದಕ್ಕೆ ಒಂದು ಸ್ವಲ್ಪ ಕ್ಲೀನ್ಸ್ ರ್ಯಾಪರನ್ನು ಹಾಕಿ ಚಂದಾಗಿ ನೀವು ಲಟ್ಟಿಸ್ಬೇಕಾಕತ್ರಿ. ಭಾಳ ಮಸ್ತಾಗಿರುವಂತಹ ಕಡಕ್ ರೊಟ್ಟಿ ನೀವು ಮಾಡ್ಕೊಳ್ಬೋದು ಇದರಿಂದ ರೀ. ಇದನ್ನು ಹೋಗಿ ತವೆ ಮೇಲೆ ಹಾಕಬೇಕು. ಒಂದು ಕಾಟನ್ ಬಟ್ಟೆಯನ್ನು ನೀರಾಗಿ ಎದ್ದಿ ದಂಡಿ ಬಿಡ್ಲಾರ್ದಂಗೆ ಹಚ್ಚೋದು. ಆಮೇಲೆ ಮ್ಯಾಲ ಕೆಳಗ ಮ್ಯಾಲ ಮಾಡಿ ಬೇಯಿಸೋದ್ರಿ. ಮೊದಲಿನವ್ರೆಲ್ಲ ಹಿರಿಯರು ಏನು ಮಾಡ್ತಿದ್ರಿ ಅಂತಂದ್ರೆ ಮಾಡುವಾಗಣ ಒಂದು ಸ್ವಲ್ಪ ಕಿಚ್ಚ ಮೇಲೆ ಇಟ್ರಿ ಅಂತಂದ್ರೆ ಅವಾಗ ಮಸ್ತ್ ಕಡಕ್ ಆಗ್ತಿದ್ದು. ಭಾಳ ಚೆನ್ನಾಗಿ ಕಡಕ್ ರೊಟ್ಟಿನೂ ತಯಾರಾಗ್ತಿದ್ರು ರೀ. ಆದರೆ ನಾವು ನಿಮಗೆ ಸಿಂಪಲ್ ಆಗಿರುವಂಥ ಮೆಥಡನ್ನು ತೋರಿಸಿದ್ವಿ. ಇವನ್ನ ಆರಕ್ಕೆ ಹಾಕ್ರಿ, ಆಮೇಲೆ ಮಸ್ತ್ ಕಡಕ್ ಆಗ್ತಾವು. ಸಂಕ್ರಾಂತಿಗೆ ಸಜ್ಜೆ ರೊಟ್ಟಿಯನ್ನು ಮಾಡಿ ಸವಿರಿ ಅಂತ ನಾವು ಹೇಳ್ತೀವಿ ರೀ.